KC General Government Hospital in Malleshwaram, and we are outside the ICU where COVID patients are treated. And here are the people who have lost their loved ones. Not one or two, close to 3-4 people have lost their lives, stating that there is no proper communication between the family members and the doctors. And they also claim that till yesterday night they were all well, and suddenly this morning they claim that they lost their family members. Ma'am, what happened exactly? क्या हुआ था? ಏನಾಯ್ತು? ಕೊರೋನಾ ಬಂದಿತ್ತು ಸರ್. ಕೊರೋನಾ ಬಂದಿತ್ತು ಅಂತ ನಾವು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ICU ಇಲ್ಲ ಅಮ್ಮ ಅಂದರು. ಆಕ್ಸಿಜನ್ ಕಮ್ಮಿ ಇದೆ, ಉಸಿರಾಡೋದು ಕಮ್ಮಿ ಇದೆ. ಸರಿ ಆಯಿತು ಅಂತ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿದ್ರು. ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಸ್ವಲ್ಪ ಇರುವಾಗಲೇ ಕ್ಯೂರ್ ಮಾಡ್ತೀವಿ ಅಂತ ಕರ್ಕೊಂಡೋದ್ರು ಸರ್. ಆಯಿತು ಅಂತ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದ್ಮೇಲೆ ಇವಾಗ ನೋಡಿದ್ರೆ ಇಲ್ಲ, ನಿನ್ನೆ ನೈಟ್ 2 ಗಂಟೆಗೆ ಫೋನ್ ಮಾಡೋರೆ. ಇಂಜೆಕ್ಷನ್ ಬೇಕಂತ 40,000 ರೂಪಾಯಿ ತಗೊಬಂದು ಇವ್ರು ಇಂಜೆಕ್ಷನ್ಗೆ ಹಾಕಿದೀವಿ. ಇವಾಗ ಯಾವ ಇಂಜೆಕ್ಷನ್ ವಾಟ್ಸಪ್ಪಲ್ಲಿ ಇದೆ ಸರ್. ಯಾವುದೋ ಒಂದು ಸರ್ 40,000 ರೂಪಾಯಿ ತಗೊಂಡ್ರ ಗೌರ್ಮೆಂಟ್ ಪ್ರೈವೇಟ್ ಅಲ್ಲೇ ಮಾರುತಿ ಹಾಸ್ಪಿಟಲ್ 38,000 ಕೊಟ್ಟು ಇಂಜೆಕ್ಷನ್ ಹಾಕ್ಸಿದೀವಿ. 6 ವರ್ಷದ ಮಗು ಇದೆ ಸರ್. ಆ ಮಗುಗೆ ಯಾರು ನೋಡ್ಕೋತೀವಿ? ಇವಾಗ ಈ ಥರ ನೆನ್ನೆ ಹೋದ ಇಂಜೆಕ್ಷನ್ ಕೊಡದೆ 10% ಅಮ್ಮ ಉಸಿರಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ. ಹ್ಞೂ ಸರ್, ಹೊರಗಡೆಯಿಂದ ತಂದಿದ್ದೀವಿ ಸರ್. 38,000 ಸರ್. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ. ಇವೋಲಿಸಮ್ ಮ್ಯಾಬ್ ಅಂತ, ಇವೋಲಿಸನ್ ಮ್ಯಾಬ್ 43,360 rupees. ನಿನ್ನೆ ನೈಟು 2:15 ತೊಗೊಂಡು ಕೊಟ್ಟಿರೋದು ಸರ್. ಅದು ತೊಗೊಂಡೋಗಿ ಹಾಕಿರೋದಕ್ಕೂ ಇವಾಗ ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡೋರೆ, ಹುಷಾರಿಲ್ಲ, ತೀರೋದ್ರು, ಡೆತ್ ಆದ್ರು ಅಂತ. ಇವಾಗ ಯಾರು ನೋಡ್ಕೋತಾರೆ ನಮ್ಮ ಸಂಸಾರಕ್ಕೆ? ಯಾರು ಇಲ್ಲ ಇವ್ರಿಗೆ. ಗಂಡ ಹೇಳ್ತೀವಿ ಒಂದು ಮಗು, ಇವಾಗ ಮಗುನ ಯಾರು ನೋಡ್ಕೋತಾರೆ? ಅಪ್ಪ ಇದ್ದಾರೆ, ಅಪ್ಪ ನೋಡ್ಕೋತಾರೆ, ಕೆಲ್ಸಕ್ಕೆ ಹೋಗ್ಬಾರ್ದು, ಮಗು ನೋಡ್ಕೋತಾರೆ. ಇವ್ರು ಏನು ಮಾಡ್ತಾರೆ ಸರ್ ಗೌರ್ಮೆಂಟ್ ಅವರು? ಬೇವರ್ಸಿಗಳು ಅವ್ರು ಹೆಲ್ತಿ ಮಕ್ಕಳು ಬಂದಿದ್ದು ಹಿಂಗೆ ಮಾಡೋರ. ಅವ್ರೆ ಅದು ಯಾರು ಹೇಳೋದು? ಯಡಿಯೂರಪ್ಪ ಹೋದ ಬಂದ ಅಂತ ಅವ್ನು ಮಾತ್ರ ಬಲ್ಸಿ. ಇವರೆಲ್ಲ ಮನುಷ್ಯ ಅಲ್ವಾ? ಯಾರು ಮಾಡ್ತಾರೆ ನೋಡಿ ಸರ್, ನೀವೇ ಹೇಳಿ. The 28-year-old patient who was hospitalized due to wheezing and other medical issue was hospitalized due to COVID, and doctor from government hospital had prescribed a medicine which is worth of close to 43,000, where they have to purchase from outside government hospital, and they had given the medicine. But unfortunately this morning they claim that even after giving that particular injection, they are no more. And they also claim that when Chief Minister is getting treated and can come without any complications, why not general public? ಏನಾಯ್ತು ಮೇಡಮ್, ನಿಮ್ಮ ಫ್ಯಾಮಿಲಿ ಮೆಂಬರ್ ಏನಾಯ್ತು ಹೇಳಿ? ರಾತ್ರಿ 1 ವಾರದಿಂದ ಎಲ್ಲ ಅಡ್ಮಿಟ್ ಮಾಡಿದ್ದು ಸರ್. ಅವ್ರಿಗೆ ಬರೀ ಏನು ಕೆಮ್ಮಿತ್ತು ಅಷ್ಟೇ, ಯಾವ ಪಾಸಿಟಿವ್ ಇಲ್ಲ, ಯಾವ ಕೊರೋನಾ ಇರಲಿಲ್ಲ. ಎಲ್ಲರೂ ಅವ್ರ ಮನೆಯವರೆಲ್ಲ ಬಂದು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳಿದ್ದಾರೆ ಐಸಿಯುಗೆ ಹಾಕ್ಬೇಡ್ರಿ ಅಂತ. ಇವ್ರು ರಾತ್ರಿ ತೊಗೊಂಡೋಗಿ ಐಸಿಯುಗೆ ಹಾಕೋರಲ್ಲ, ಯಾಕೆ? ನಾವು ಕೇಳೋದು ಒಂದೇ ಪ್ರಶ್ನೆ. ಆಮೇಲೆ 8 ದಿನ ಆಯಿತು, ಇವತ್ತಿಗೆ 8 ದಿನ ಆಯಿತು, ಒಬ್ಬ ಮನುಷ್ಯನೂ ಒಳಗಡೆ ಬಿಟ್ಟಿಲ್ಲ. ಹೋಗ್ಲಿ, ಅವ್ರಿಗೆ ಪಾಸಿಟಿವ್ ಇಲ್ಲ ತಾನೆ? ಅವ್ರ ಮಗ ಪಾಪ 8 ದಿನದಿಂದ ಇಲ್ಲೇ ಬಿದ್ದಿದ್ದಾರೆ. ಹೋಗಪ್ಪ ನೀನು ಒಂದು ಮಾತಾಡು. ಅವರು ಕವರ್ ಮಾಡಿ ಕಳಿಸ್ಬೋದಿತ್ತಲ್ಲ ಅವ್ರನ್ನ. 1 ದಿನಕ್ಕಾದ್ರೂ ಕಳಿಸಿಲ್ಲ. ಅವ್ರು ಜ್ಯೂಸ್ ಕುಡಿಬೇಕಂತೆ, ಅವ್ರು ಟೀ ಕುಡಿಬೇಕಂತೆ, ಅವ್ರು ಹಾಲು ಕುಡಿಬೇಕಂತೆ, ಎಲ್ಲ ತಗೊಳಕ್ಕೆ ಕೊಡಬೇಕು. ಅಲ್ಲಿಗೆ ತಲುಪ್ತೈತೆ ಅಂತ ನಮ್ಗೇನು ಗೊತ್ತು? ಹೆಂಗೆ ಗೊತ್ತು ಸರ್? ಏನು ಕೊಡ್ತಾ ಇದ್ದಾರೆ? ಆ ಅಪ್ಪನಿಗೆ ಏನೇನು ಇಲ್ಲ, ಚೆನ್ನಾಗೇ ಹೋಗವ್ರೆ, ಚೆನ್ನಾಗೇ ನಡ್ಕೊಂಡು ಅಲ್ಲಿಗೂ ಹೋಗವ್ರೆ. ಇವತ್ತು 8 ದಿವಸ ಆಯ್ತು. 8 ದಿವಸದವ್ರಿಗೂ ಮಾಡ್ಕೊಂಡು ರಾತ್ರಿ ಚೆನ್ನಾಗಿ ಊಟ ಮಾಡಿದ್ರಂತೆ, ಬೆಳಗ್ಗೆ 8 ಗಂಟೆಗೆ ಸತ್ತೋಗಿದ್ದಾರೆ. This is the plight of the people, where they claim that the doctors from last 8 days had asked several things, including food and medicine, which was being supplied to the patient. And unfortunately there is communication gap between the doctors and the patients, who claim that suddenly they claim that the patient is no more, who was treated inside the ICU bed here in KC General Hospital. And probably this is not one of the isolated cases. There are several cases where family members are crying outside the ICU here in KC General Hospital, claiming that the government hospital doctors are not responding properly and they are unnecessarily claiming money. Sir, ಯಾವ ಮೆಡಿಸನ್ ತಗೊಂಡಿದ್ದು ನಾವು 43,000ಗೆ ಸರ್? ಒಂದು ನಿಮಿಷ ಸರ್. This gentleman bought a injection from outside pharmacy. It is called as Imolizan MAP, where he has spent around 43,000. Doctors from government hospital did not have that particular medicine. They had prescribed, they had to purchase from outside. They have purchased and given to him, but unfortunately they lost the life of a 28-year-old woman who was inside the COVID hospital.
and they claim that they have a small kid and that small kid is orphaned without a mom. With your journalist Bhagat, Sagairaj reporting for Republic TV, Bengaluru. See, we have admitted 1 week back my father-in-law. Okay, he was well and healthy. Okay, here these people are taking here. He had taken hospitalization, everything. He went ICU also. Without information, they had taken him for ICU. After ICU, today morning they are informing us he died. Okay, how it can be possible? Yesterday he was well and good, and he was speaking with others. All the family members had communicated him, and all the family members, they had communicated, they had given the food, and yesterday he was well and good. He had communicated to family members also. But what government is doing, I'm asking only direct questions to government. Medicine has been, you are telling that vaccination is there. You are telling that medicine is there. Even after all the medicine, all the vaccination, why so many people are even dying every day? Even in Karnataka, there are no people once getting hospital, younger people, even old people. No, none of the people coming out from the hospital once getting hospitalization. What it is going on inside the hospital, whether treatment is getting done or not, proper treatment is getting done or not, we don't know. We don't believe that government also. Definitely Karnataka people, it is all under risk. So many people are getting die. We don't have any safety. Karnataka government, it is making fool of them, fool of us. They will bear this after this election also. They will definitely get affected from this COVID. What they are treating, what they are giving the medicine, what facility they are giving us, only threatening the people. They are blaming the people only. But no, in medicine movement, in the ಯಾವುದರಲ್ಲೇ ಕೂಡ ನಮ್ಗೆ ಯಾವುದೇ ರೀತಿ ಫೆಸಿಲಿಟಿ ಸಿಗ್ತಾ ಇಲ್ಲ, ಯಾವುದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ಗೆ ಸೇಫ್ಟಿನೂ ಸಿಗ್ತಾ ಇಲ್ಲ. ಹಾಸ್ಪಿಟಲೈಸೇಷನ್ ಆದಮೇಲೆ ಪೀಪಲ್ ಒಂದೇ ಒಂದು ವಿಷಯ ಹೇಳ್ತಾರೆ, ಪೀಪಲ್ ಡೈಡ್ ಆಫ್ಟರ್ 1 hours ಮಾರ್ನಿಂಗ್ ದೇ ಟೆಲ್ ಸಡನ್ಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಇರಲ್ಲ, ಎಲ್ಲ ಚೆನ್ನಾಗಿರೋ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಹೂ ವಿಲ್ ಬಿ ದ ರೆಸ್ಪಾನ್ಸಿಬಲ್ ಫಾರ್ ದಿಸ್? ವೆದರ್ ಟ್ರೀಟ್ಮೆಂಟ್ ಈಸ್ ಗೆಟಿಂಗ್ ಡನ್ ಆರ್ ನಾಟ್, ಹೂ ವಿಲ್ ಬಿ ಐಡೆಂಟಿಫೈ, ಹೂ ವಿಲ್ ಎನ್ಶೂರ್ that all the proper medicalization is getting done or not? We don't know exactly what it is going inside. People, they are not allowing, okay, but whether it is getting done or not, the majority it is showing, all the common people, it is getting awareness what it is. People are coming after died only. There is none of the people getting cured and getting to home safely. There is no measures it is. And even all the people, it is under risk. We are blaming the government, we are blaming the Karnataka government. It is only directly responsible, only Karnataka government.